ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ TET 2024 ಗಣಿತ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಇವಾಗ ಮುಂದುವರೆದು 6ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 6ನೇ ಪ್ರಶ್ನೆ ಈ ರೀತಿಯಾಗಿದೆ. ಅಂಗಡಿಯವನು 600ಕ್ಕೆ ಒಂದು ಪುಸ್ತಕವನ್ನು ಕೊಳ್ಳುತ್ತಾನೆ. ಅವನು ಅದರ ಬೆಲೆಯಲ್ಲಿ 15% ಹೆಚ್ಚಿಸಿ ನಂತರ 10% ರಿಯಾಯಿತಿಯನ್ನು ನೀಡುತ್ತಾನೆ. ಹಾಗಾದರೆ ಈ ಪುಸ್ತಕದ ಮಾರಾಟದ ಬೆಲೆ ಎಷ್ಟು ಅಂತ ಇದೆ. ಆಪ್ಷನ್ 621, 630, 561, ಆಪ್ಷನ್ 4 720 ಅಂತ ಇದೆ. ಸೊ ಮೊದಲಿಗೆ ಅಂಗಡಿಯವನು ಏನು ಮಾಡ್ತಾನಪ್ಪ ಅಂದರೆ ಒಂದು ಪುಸ್ತಕವನ್ನು 600 ರೂಪಾಯಿ ಕೊಟ್ಟು ತಗೋತಾನೆ. ಅದನ್ನು 15% ಅಷ್ಟು 15% ಹೆಚ್ಚಿಗೆ ಏನು ಮಾಡ್ತಾರೆ, ನಮೂದು ಬೆಲೆ ಮಾಡ್ತಾರೆ. ಅದನ್ನು 10% ರಿಯಾಯಿತಿಯನ್ನು ಕೊಡ್ತಾನೆ. ಹಾಗಾದರೆ ಈ ಒಂದು ಪುಸ್ತಕದ ಮಾರಾಟದ ಬೆಲೆ ಎಷ್ಟು ಅಂತ ನಾವು ಕಂಡುಹಿಡ್ಕೋಬೇಕು. ಸೊ ಕೊಟ್ಟಿರುವಂಥದ್ದು 15% ನಮೂದಿಸಿ ಮಾಡಿ 10% ರಿಯಾಯಿತಿಯನ್ನು ಕೊಟ್ಟಿದ್ರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ನಮೂದಿತ ಬೆಲೆಗೆ ಸಂಬಂಧಿಸಿದಾಗಿ ಸೂತ್ರವನ್ನು ನೆನಪಿದ್ರೆ ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈ ಒಂದು ಪುಸ್ತಕದಲ್ಲಿ 100 ರೂಪಾಯಿಗೆ 15% ಅಂತ ಹೆಚ್ಚಿಗೆ ಮಾಡಿದರೆ 600 ರೂಪಾಯಿಗೆ ಎಷ್ಟು ಅಂತ ನಾವು ಪಾಯಿಂಟ್ ಔಟನ್ನು ಮಾಡಬೇಕು. ಈಗ ಕೊಂಡ ಬೆಲೆ ಎಷ್ಟಿದೆ, ಕಾಸ್ಟ್ ಪ್ರೈಸ್ ಎಷ್ಟಿದೆ ಅಂದರೆ 600 ರೂಪಾಯಿ ಇದೆ. ಮಾರ್ಕ್ ಪ್ರೈಸನ್ನು ನಾವು ಪಾಯಿಂಟ್ ಔಟ್ ಮಾಡಬೇಕು. ಯಾಕಂದರೆ ಈಗ 600 ರೂಪಾಯಲ್ಲಿ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿ 15% ಏನು ಮಾಡ್ತಾ ಇದ್ದಾರೆ, ಹೆಚ್ಚಿಗೆಯನ್ನು ಮಾಡ್ತಾ ಇದ್ದಾರೆ. 15% ಅಂದರೆ ಎಷ್ಟಾಗುತ್ತೆ ಅಂತ ನಾವು ಪಾಯಿಂಟ್ ಔಟನ್ನು ಮಾಡೋದಾದರೆ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 600 × 15 ಡಿವೈಡೆಡ್ ಬೈ 100. 0 0 ಕ್ಯಾನ್ಸಲ್ ಆಗುತ್ತೆ. 15 6 90 ಆಗುತ್ತೆ. ಹಾಗಾದರೆ 15% ಹೆಚ್ಚಂದರೆ 600ಕ್ಕೆ 15% ಹೆಚ್ಚಿಗೆ ಅಂದರೆ 90 ರೂಪಾಯಿ ಜಾಸ್ತಿ ಮಾಡ್ತಾರೆ. ಇದನ್ನು ಮಾರ್ಕ್ ಪ್ರೈಸ್ ಅಂತ ಹೇಳಿ ಕರಿತೀವಿ. ಈಗ 600ಕ್ಕೆ 90 ಕೂಡಿಸಿದಾಗ ಮಾರ್ಕ್ ಪ್ರೈಸ್ ಎಷ್ಟಾಗುತ್ತೆ, 690 ಅಂತ ಆಗುತ್ತೆ. ಇವಾಗ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಅಂತ ನಾವು ನೋಡೋದಾದರೆ 100ಕ್ಕೆ 10 ರೂಪಾಯಿ ಡಿಸ್ಕೌಂಟ್ ಇರುತ್ತೆ. 100 ರೂಪಾಯಿಗೆ 10% ಡಿಸ್ಕೌಂಟ್ ಅಂದರೆ 100 ರೂಪಾಯಿಗೆ 10 ಡಿಸ್ಕೌಂಟ್ ಆದರೆ 690ಕ್ಕೆ ಎಷ್ಟು ಡಿಸ್ಕೌಂಟಲ್ಲಿ ಮಾರ್ತಾರೆ ಅನ್ನುವಂಥದ್ದು. 690 × 100 ಡಿವೈಡೆಡ್ ಬೈ 100. 0 0 0 0 ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ಏನಾಗುತ್ತೆ, 69 ರೂಪಾಯಿ ಆಗುತ್ತೆ. ಇದು ಏನಪ್ಪ ಅಂದರೆ ಸೆಲ್ಲಿಂಗ್ ಪ್ರೈಸ್. ಹಾಗಾದರೆ ಈಗ ನಮೂದಿತ ಬೆಲೆ ಎಷ್ಟಿದೆ ಅಂದರೆ 690 ಇದೆ. ಹಾಗಾದರೆ ಮಾರಿದ ಬೆಲೆ ಎಷ್ಟಪ್ಪ ಅಂತಂದರೆ 69 ರೂಪಾಯಿ ಏನಾಗುತ್ತೆ ಅಂದರೆ ಇದು ರಿಯಾಯಿತಿ ಕೊಟ್ಟಿರುವಂಥದ್ದು. ಸೊ 690ರಲ್ಲಿ 69 ರೂಪಾಯಿಯನ್ನು ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ 621 ರೂಪಾಯಿ ಬರುತ್ತೆ. ಹಾಗಾದರೆ ಇಲ್ಲಿ ಆಪ್ಷನಲ್ಲಿ 621. 7ನೇ ಪ್ರಶ್ನೆ. ವಾರ್ಷಿಕ ಸರಳ ಬಡ್ಡಿ 6.14% (6.14% ಒಂದು ಮೊಬಲಗು ಅದರ 2ರಷ್ಟಾಗುವುದು ತೆಗೆದುಕೊಳ್ಳಲು ಸಮಯ ಎಷ್ಟು ಅಂತ. ಈಗ ವಾರ್ಷಿಕ ಸರಳ ಬಡ್ಡಿ 6.14% ಇದೆ ವಾರ್ಷಿಕವಾಗಿ. ಇದರ 2ರಷ್ಟು ಡಬಲ್ ಆಗಬೇಕಾದ್ರೆ ತೆಗೆದುಕೊಳ್ಳುವಂಥ ಸಮಯ ಎಷ್ಟು ಅಂತ ಪ್ರಶ್ನೆ ಇದೆ. ಸೊ ಆಪ್ಷನ್ಗಳಿಗೆ ರೀತಿಗೆ 12 ವರ್ಷ, 14 ವರ್ಷ, 10 ವರ್ಷ ಮತ್ತು 16 ವರ್ಷ ಅಂತ ಆಪ್ಷನ್ ಇದೆ. ಸೊ ಇದನ್ನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೋದು ಅಂತ ನೋಡಿದಾಗ ಈಗ ನಮಗೆ ಕೊಟ್ಟಿರುವಂಥ ದತ್ತಾಂಶ ಏನಿದೆ 6.14 ಅಂತ ಇದೆ. ಇದನ್ನು ಮಿಶ್ರ ಭಿನ್ನರಾಶಿಯಲ್ಲಿ ಇರುವುದನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಭಿನ್ನರಾಶಿಗೆ ಕನ್ವರ್ಟ್ ಮಾಡ್ಕೋಬೇಕು. 6.14% ಅಂತಂದಾಗ ಪರ್ಸೆಂಟೇಜಲ್ಲಿ ಸೊ 6 4 24, 24 + 1 25/4% ಅಂತ ಆಗುತ್ತೆ. ಇದರ 2 ಪಟ್ಟು ಅಂತಂದರೆ ಎಷ್ಟಾಗುತ್ತೆ ಅಂದರೆ 2 ಪಟ್ಟು ಅಂದರೆ 100 ಡಿವೈಡೆಡ್ ಬೈ 6 ಅಂತ ಸೂತ್ರ ಇದೆ. 2 ಪಟ್ಟು ಅಂದಾಗ 100 ತಗೋಬೇಕು, 3 ಪಟ್ಟು ಅಂದಾಗ 200 ತಗೋಬೇಕು, 4 ಪಟ್ಟು ಅಂದಾಗ 300 ಡಿವೈಡೆಡ್ ಬೈ 6 ಈ ರೀತಿಯಾಗಿ ಸೂತ್ರ ಇದೆ. ಸೊ ಈ ಒಂದು ಸೂತ್ರವನ್ನು ಅಪ್ಲೈ ಮಾಡಿದ್ದೆ ಅದರಲ್ಲಿ ನಮಗೆ ಈಸಿಯಾಗಿ ಸೊಲ್ಯೂಷನ್ ಸಿಗುತ್ತೆ. ಸೊ
100 ಡಿವೈಡೆಡ್ ಬೈ ಆರ್ ಅಂದರೆ ಎಷ್ಟಿದೆ, ಎಷ್ಟರಂತೆ ಅಂತ ಕೊಟ್ಟಿದ್ದಾರೆ, ಇದು ದರವನ್ನು ಕೊಟ್ಟಿದ್ದಾರೆ. ವಾರ್ಷಿಕ ಸರಳ ಬಡ್ಡಿ ಆರ್ ಈಸ್ ಈಕ್ವಲ್ ಟು 25/4 ಅಂತ ಆಗುತ್ತೆ. ಸೊ 100 ಡಿವೈಡೆಡ್ ಬೈ ಆರ್ ಅಂತಂದಾಗ 24 ಡಿವೈಡೆಡ್ ಬೈ 4. ಸೊ 100 ಇಂಟು 4 ಡಿವೈಡೆಡ್ ಬೈ 25. 25 ಒಂದಲೇ 25, 4 4 16 ವರ್ಷ. ಸೊ ಈ ಒಂದು ವಾರ್ಷಿಕ ಸರಳ ಬಡ್ಡಿ 6.1/4ರಷ್ಟು, ಇದು 2ರಷ್ಟು ಆಗಲು ಎಷ್ಟು ವರ್ಷ ತಗುತ್ತೆ ಅಂದರೆ 16 ವರ್ಷ ತಗುತ್ತೆ. ಸೊ ಆಪ್ಷನ್ 4ನೇದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 8ನೇ ಪ್ರಶ್ನೆ, a² 3 - 3b² 9 3³ ಪ್ಲಸ್ 3b² ಡಿವೈಡೆಡ್ ಬೈ 9 - 6c² ಡಿವೈಡೆಡ್ ಬೈ 18 ಪ್ಲಸ್ 6c² ಡಿವೈಡೆಡ್ ಬೈ 18 - a²/3 ಅರ ಬೆಲೆ ಎಷ್ಟು ಅಂತ ಇದೆ. ಸೊ ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ. ಈ ಒಂದು ಕೊಟ್ಟಿರುವಂತಹ ಇಕ್ವೇಷನನ್ನು ಸಾಲ್ವ್ ಮಾಡಿ ಈ ಕೆಳಗೆ ಬರುವಂಥ ಯಾವ ಆಪ್ಷನ್ ಸರಿಯಾಗಿದೆ ಅನ್ನುವಂಥದ್ದಿದೆ. ಇದನ್ನು ಯಾವ ರೀತಿಯಾಗಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅಂತ ನೋಡೋಣ. ಈ ರೀತಿಯಾಗಿರುವಂಥದ್ದನ್ನು ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕಂದ್ರೆ, ಇಲ್ಲಿ ಕ್ಯಾನ್ಸಲ್ ಆಗುವಂಥ ಟರ್ಮ್ಸ್ಗಳನ್ನು ಕ್ಯಾನ್ಸಲ್ ಮಾಡಬೇಕು. 3 1 3 3 9, 3 1 3 3 9, 6 1 6 3 18, 6 1 6 3 18. ಸೊ ಉಳಿದಿರುವಂಥ ಟರ್ಮ್ಸನ್ನು ಬರ್ಕೊಳ್ಳಿ. a²/3 ಮೈನಸ್ b²/3 ಪ್ಲಸ್ b²/3 ಮೈನಸ್ c²/3 ಪ್ಲಸ್ c²/3 ಮೈನಸ್ a²/3 ಅಂತಾಯಿತು. ಸೊ ಇವಾಗ ಎಲ್ಲದರಲ್ಲೂ ಛೇದದಲ್ಲಿ ಏನಿದೆ 3 ಇದೆ. 3 ಅಂತಂದಾಗ ಈ ಎಲ್ಲ ಮೂರು ಏನಿದ್ದಾವೆ ಇವುಗಳ ಕ್ಯೂಬನ್ನು ಮಾಡಿದಾಗ 3 3 9, 9 3 27. ಸೊ ಎಲ್ಲದರಲ್ಲೂ ಲಸ 3 ಬರುತ್ತೆ. 3ರ ಘನ ಎಷ್ಟಾಗುತ್ತೆ, 27 ಆಗುತ್ತೆ. ಹಾಗಾಗಿ 1/27 ನಾನು ಹೊರಗಡೆ ತೆಗಿತೀನಿ. ಇವಾಗ ಉಳಿದಿರುವಂಥ ಟರ್ಮನ್ನು a² ಮೈನಸ್ b² ಪ್ಲಸ್ b² ಮೈನಸ್ c² ಪ್ಲಸ್ c² ಮೈನಸ್ a² ಬ್ರೆಕೆಟ್ ಕಂಪ್ಲೀಟ್. ಸೊ ಇವಾಗ ಇದನ್ನು ಅಗೇನ್ ಏನು ಮಾಡೋಣ ಅಂದರೆ 27. ಈಗ ಇದನ್ನು a³ ಪ್ಲಸ್ b³ ಪ್ಲಸ್ c³ ಅಂತ ತೆಗೆದುಕೊಳ್ಳೋಣ. ಈ ಹೋಲ್ ಟರ್ಮನ್ನು ನಾವು a ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಟರ್ಮನ್ನು b ಅಂತ ಕನ್ಸಿಡರ್ ಮಾಡೋಣ. ಈ ಟರ್ಮನ್ನು c ಅಂತ ಕನ್ಸಿಡರ್ ಮಾಡೋಣ. ಸೊ ನಮಗೆ ಒಂದು ಐಡೆಂಟಿಟಿ ಗೊತ್ತಿದೆ. ಏನಪ್ಪ ಅಂದರೆ a³ ಪ್ಲಸ್ b³ ಪ್ಲಸ್ c³. ಈ ಒಂದು ಸೂತ್ರ ಏನಪ್ಪ ಇದೆ, a ಪ್ಲಸ್ b ಪ್ಲಸ್ c ಇಂಟು ಬ್ರೆಕೆಟ್ a² ಪ್ಲಸ್ b² ಪ್ಲಸ್ c² ಮೈನಸ್ ab ಮೈನಸ್ bc ಮೈನಸ್ ಸಿ ಎನ್ನುವಂಥ ಐಡೆಂಟಿಟಿ ಗೊತ್ತಿದೆ. ಈ ಒಂದು ಐಡೆಂಟಿಟಿಯನ್ನು ಈ ಟರ್ಮ್ಸ್ಗೆ ನಾವು ಅಪ್ಲೈ ಮಾಡಿದಾಗ a³ ಪ್ಲಸ್ b³ ಪ್ಲಸ್ c³ ನಿತ್ಯ ಸಮೀಕರಣ a ಪ್ಲಸ್ b ಪ್ಲಸ್ c ಇಂಟು ಬ್ರೆಕೆಟ್ a² ಪ್ಲಸ್ b² ಪ್ಲಸ್ c² ಮೈನಸ್ ab ಮೈನಸ್ bc ಮೈನಸ್ ಸಿ ಎನ್ನುವಂಥ ಐಡೆಂಟಿಟಿ ಇಲ್ಲಿ ಯೂಸ್ ಆಗುತ್ತೆ. ಓಕೆ, ಇವಾಗ ಈ ಒಂದು ಸೂತ್ರದಲ್ಲಿ ಅಪ್ಲೈ ಮಾಡೋಣ. 1/27 ಆ್ಯಸ್ ಇಟ್ ಈಸ್ ಹಂಗೆ ಬರುತ್ತೆ. a ಅಂದರೆ ಏನಿದೆ, b² ಮೈನಸ್ c² ಅಂತ ಇದೆ. ಹಾಗಾಗಿ a² ಮೈನಸ್ b² ಇದು a ಪ್ಲಸ್ b² b² ಅಂದರೆ b² ಮೈನಸ್ c² ಪ್ಲಸ್ ಸಿ ಅಂದಾಗ c² ಮೈನಸ್ a². ನೆಕ್ಸ್ಟ್ a² ಮಾಡಬೇಕಿಲ್ಲಿ. a² ಅಂದರೆ a² ಮೈನಸ್ b² ಹೋಲ್² ಆಗುತ್ತೆ. ನೆಕ್ಸ್ಟ್ b² ಮಾಡಬೇಕು. b² ಮೈನಸ್ c² ಹೋಲ್². c² ಮಾಡಬೇಕು. c² ಮೈನಸ್ a² ಹೋಲ್². ಅಗೇನ್ ನೆಕ್ಸ್ಟ್ ಏನು, a ಇಂಟು b. a ಅಂದರೆ ಏನಿದೆ, a² ಮೈನಸ್ b² ಇಂಟು ಬ್ರೆಕೆಟ್ b ಅಂದರೆ b² ಮೈನಸ್ c². ನೆಕ್ಸ್ಟ್ b ಇಂಟು ಸಿ, b² ಮೈನಸ್ c² ಸಿ ಅಂದರೆ c² ಮೈನಸ್ a² ಮೈನಸ್ c² ಮೈನಸ್ a² ಇಂಟು ಬ್ರೆಕೆಟ್ a ಅಂದರೆ a² ಮೈನಸ್ b². ನೆಕ್ಸ್ಟ್ ನೋಡಿ, a² ಮೈನಸ್ a² ಪ್ಲಸ್ a² ಕ್ಯಾನ್ಸಲ್, b² ಕ್ಯಾನ್ಸಲ್, c² ಕ್ಯಾನ್ಸಲ್.
ಈ ಎಲ್ಲ ಸೂತ್ರದಲ್ಲಿ ನಾವು ಇದನ್ನು ಎ ಸ್ಕ್ವೇರ್ ಅಗೇನ್ ಏನು ಮಾಡಬೇಕಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಇದೆ. ಎ ಮೈನಸ್ ಬಿ ಸಿ ಸ್ಕ್ವೇರ್ ಅನ್ನುವಂಥ ಸೂತ್ರವನ್ನು ನಾವಿಲ್ಲಿ ಅಪ್ಲೈ ಮಾಡಬೇಕು, ಅಥವಾ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರವನ್ನು ಅಪ್ಲೈ ಮಾಡಬೇಕು. ಇವಾಗ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಐಡೆಂಟಿಟಿ ಇಲ್ಲಿ ಯೂಸ್ ಆಗುತ್ತೆ. ಸೊ ಅಗೇನ್ ಈ ರೀತಿಯಾಗಿದ್ದಾಗ ಕೂಡ ಇಲ್ಲಿ ಎ ಸ್ಕ್ವೇರ್ ಮತ್ತು ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಅಗೇನ್ ಎಲ್ಲ ಕೂಡ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿದಂಥ ಟರ್ಮ್ಸ್ಗಳನ್ನು ನಾವು ಬರೆದುಕೊಂಡಾಗ ಈ ಒಂದು ಐಡೆಂಟಿಟಿಯಲ್ಲಿ ಇನ್ನೊಂದು ಟರ್ಮ್ ಇಲ್ಲಿ ಆ್ಯಡ್ ಆಗುತ್ತೆ, 3ac ಅನ್ನುವಂಥದ್ದು ಆ್ಯಡ್ ಆಗುತ್ತೆ. ಸೊ ಇಲ್ಲಿ ಕೂಡ ಎಲ್ಲವೂ ಕೂಡ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಬಿ ಸ್ಕ್ವೇರ್ ಎಲ್ಲವೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಉಳಿದಿರುವಂಥ ಟರ್ಮ್ ಏನು 3 ಇಂಟು ಬ್ರೆಕೆಟ್ ಎ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಬಿ ಅಂದರೆ ಏನಿದೆ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಇದೆ, ಸಿ ಅಂದರೆ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದೆ. ಸೊ ಇದು ಈ ಸ್ಕ್ವೇರ್ ಆಗಿರುವಂಥದ್ದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಈ ಒಂದು ಐಡೆಂಟಿಟಿ ಏನಿದೆ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅನ್ನುವಂಥ ಐಡೆಂಟಿಟಿ ಇದೆ. ಈ ಒಂದು ಐಡೆಂಟಿಟಿಯನ್ನು ಇಲ್ಲಿ ಯೂಸ್ ಮಾಡಿ ಸಾಲ್ವ್ ಮಾಡಬೇಕಾಗ್ತದೆ. ಸೊ ಇಲ್ಲಿ +3 ಆ್ಯಸ್ ಇಟ್ ಈಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಎ ಮೈನಸ್ ಬಿ. ಹಾಗೆ ಏನಿದು ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಇರುವಂಥದ್ದನ್ನು ಬಿ ಪ್ಲಸ್ ಸಿ ಇಂಟು ಬಿ ಮೈನಸ್ ಸಿ, ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇರೋದನ್ನು ಸಿ ಮೈನಸ್ ಎ ಸಿ ಪ್ಲಸ್ ಎ. ಇವಾಗ ಈ ಟರ್ಮ್ಗೆ ಏನು ಮಾಡಬೇಕಪ್ಪ ಅಂದರೆ ಇದು 1/27 ಏನಿದೆ ಇದು ಕಂಟಿನ್ಯೂ ಆಗುತ್ತೆ. ಸೊ 3 1 27. ಹಾಗಾಗಿ ಇಲ್ಲಿ ಆನ್ಸರ್ ಕೊನೆಯದಾಗಿ ಏನು ಬರುತ್ತೆ ಅಂದರೆ 1/9 ಇಂಟು ಬ್ರೆಕೆಟ್ ಎ ಪ್ಲಸ್ ಬಿ ಮೈನಸ್ ಎ ಮೈನಸ್ ಸಿ ಇಂಟು ಬಿ ಪ್ಲಸ್ ಸಿ ಇಂಟು ಬಿ ಮೈನಸ್ ಸಿ ಇಂಟು ಸಿ ಮೈನಸ್ ಎ ಸಿ ಪ್ಲಸ್ ಎ ಅಂತ ಇದೆ. ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 9ನೇ ಪ್ರಶ್ನೆ 3/6 ಹೋಲ್ ರೆಸ್ ಟು 1 ಮೈನಸ್ 1/3 ಹೋಲ್ ರೆಸ್ ಟು 1/a ರ ಬೆಲೆ ಎಷ್ಟು ಅಂತ ಇದೆ. ಸೊ ಈ ರೀತಿಯಾಗಿರೋದನ್ನು ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ನೋಡಿದಾಗ 3/6 ಹೋಲ್ ರೆಸ್ ಟು ಮೈನಸ್ 1/3 ಹೋಲ್ ರೆಸ್ ಟು 1/2 ಅಂತ ಇದೆ. ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗಬೇಕು. 3/6 ಇದು 1 ಮೈನಸ್ 1/3 ಇರೋದನ್ನು 3 1 3 ಮೈನಸ್ 1 ಅಂದಾಗ ಇದು ಏನಾಗುತ್ತೆ 2/3 ಅಂತ ಆಗುತ್ತೆ, ಹೋಲ್ 1/2. ಇವಾಗ ಏನಾಗುತ್ತೆ ಈ 3 1 3 2 ಕ್ಯಾನ್ಸಲ್ ಆಗುತ್ತೆ. ಸೊ 2 2 4 3/4 ಹೋಲ್ ರೆಸ್ ಟು 1/2. ಅಗೇನ್ ಏನಾಗುತ್ತೆ 2 1 2 3 ಸ್ಕ್ವೇರ್. ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ 3 ಇಂಟು 3 9. ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ. 10ನೇ ಪ್ರಶ್ನೆ ಒಂದು ಸಂಖ್ಯೆಯು 4/5 ಭಾಗವು ಅದೇ ಸಂಖ್ಯೆಯಿಂದ 18 ಕಡಿಮೆ ಇದೆ, ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಯಾವುದೇ ಒಂದು ಸಂಖ್ಯೆ ಇದೆ, ಆ ಸಂಖ್ಯೆಯು ಅದನ್ನು ನಾವು ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳೋಣ. ನಮ್ಗೆ ಗೊತ್ತಿಲ್ಲದೆ ಇರುವಂಥ ಸಂಖ್ಯೆಯನ್ನು ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳೋಣ. ಆ ಸಂಖ್ಯೆಯ 4/5 ಅಂದಾಗ ಅದಕ್ಕೆ ಏನು ಮಾಡಬೇಕು 4/5 ತಗೋಬೇಕು. ಒಂದು ಸಂಖ್ಯೆ ಇದೆ, ಯಾವುದೇ ಒಂದು ಸಂಖ್ಯೆ ಇದೆ, ಅದರ 4/5 ಅಂದಾಗ 4/5 ಇಂಟು ಎಕ್ಸ್ ಅಂತ ಆಗುತ್ತೆ. ಆ ಭಾಗವು ಅದೇ ಸಂಖ್ಯೆಗಿಂತ 18 ಕಡಿಮೆ ಇದೆ, ಹಾಗಾದರೆ ಆ ಸಂಖ್ಯೆ ಯಾವುದು? ಸೊ ಇದನ್ನು ಇಕ್ವೇಷನ್ ಯಾವ ರೀತಿಯಾಗಿ ನಾವು ಬರ್ಕೋಬೇಕಪ್ಪ ಅಂದರೆ ಮೊದಲನೇದಾಗಿ ಒಂದು ಪೂರ್ಣ ಸಂಖ್ಯೆ ಇದೆ, ಆ ಪೂರ್ಣ ಸಂಖ್ಯೆಯಲ್ಲಿ ಅದೇ ಪೂರ್ಣ ಸಂಖ್ಯೆ 4/5 ಕಡಿಮೆ ಇದೆ. ಎಷ್ಟು ಕಡಿಮೆ ಇದೆ 18 ಕಡಿಮೆ ಇದೆ. ಒಂದು ಪೂರ್ಣ ಸಂಖ್ಯೆ, ಆ ಪೂರ್ಣ ಸಂಖ್ಯೆಯ 4/5 ಎಷ್ಟಿದೆ ಅದೇ ಸಂಖ್ಯೆಯಿಂದ 18 ಕಡಿಮೆ ಇದೆ, ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ನಾವು ಕಂಡುಹಿಡ್ಕೋಬೇಕು. ಸೊ ಇಕ್ವೇಷನ್ ಬರೆಯೋದು ನಮಗೆ ಗೊತ್ತಾದರೆ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಪ್ರಶ್ನೆಯನ್ನು ಸರಿಯಾಗಿ ಓದ್ಕೋಬೇಕು.
ಒಂದು ಸಂಖ್ಯೆಯು 4/5 ಭಾಗವು ಅದೇ ಸಂಖ್ಯೆಯಿಂದ 18 ಕಡಿಮೆಯಾದರೆ ಆ ಸಂಖ್ಯೆ ಯಾವುದು? 4 ಇಂಟು ಎಕ್ಸು, 5 ಇಂಟು ಎಕ್ಸ್, 5x ಮೈನಸ್ 4x ಡಿವೈಡೆಡ್ ಬೈ 5 ಇಸ್ ಈಕ್ವಲ್ ಟು 18. 5x ಮೈನಸ್ 4x, x ಡಿವೈಡೆಡ್ ಬೈ 5 ಇಸ್ ಈಕ್ವಲ್ ಟು 18. 18 ಇಂಟು 5 90, x ಈಕ್ವಲ್ ಟು 90 ಆಗುತ್ತೆ. ಸರಿಯಾದ ಉತ್ತರ ಆಪ್ಷನ್ 1. ಈಗ ಈ ಒಂದು ಈಕ್ವೇಷನಲ್ಲಿ ಬಂದಿರುವಂಥ ಆನ್ಸರನ್ನು ನೀವು ಅಪ್ಲೈ ಮಾಡಿ ತಾಳೆ ನೋಡ್ಬೋದು. 90 ಮೈನಸ್ 90 ಇಂಟು 4/5 ಮಾಡಿದಾಗ 18 ಆನ್ಸರ್ ಬರಬೇಕು ನಮಗೆ. 5 ಒಂದಲೇ 5 ಒಂದಲೇ 5, 5 9ಲೇ 40, 90 19 4ಲೇ 18 4ಲೇ 72, 90 ಮೈನಸ್ 72 ಅಂದಾಗ 18 ಬರುತ್ತೆ. ಸೊ ಈ ರೀತಿಯಾಗಿ ತಾಳೆ ನೋಡಿ ನೀವು ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ 1 90. ಓಕೆ ಫ್ರೆಂಡ್ಸ್, ಉಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್.